ಯಾರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈಗ ಸಂಕ್ರಾಂತಿ ಹಬ್ಬ ಬಂತಲ್ಲ, ಈ ಹಬ್ಬ ನಾವು 3 ದಿನ ಆಚರಣೆ ಮಾಡ್ತೀವಿ. ಸಂಕ್ರಾಂತಿ, ಭೋಗಿ, ಮಕರ ಸಂಕ್ರಮಣ ಹಾಗೆ ಕರಿ ಅಂತೇಳಿ ಈ 3 ದಿನ ತುಂಬಾ ವಿಶೇಷವಾದ ದಿನಗಳು. ಇದರಲ್ಲಿ ಸ್ನಾನಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ, ಹಾಗೆ ದಾನಕ್ಕೆ ಕೂಡ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಈ ಹಬ್ಬದ ದಿನ ಹೇಗ್ ಸ್ನಾನ ಮಾಡ್ಬೇಕು, ಹಾಗೆ ಏನೇನ್ ದಾನ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಭೋಗಿ ದಿನ ಮಕ್ಕಳಿಗೆ ಹಣ್ಣೆರಿತೀವಿ. ಅದು ಹೇಗೆ ಹಣ್ಣೆರಿಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಆ ವಿಡಿಯೋ ಲಿಂಕ್ ಇದರ ಕೆಳಗಡೆ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿ. ಕೆಲವರು ದಾನ ಕೊಟ್ಟು ಸ್ನಾನ ಮಾಡ್ತಾರೆ, ಕೆಲವರು ಸ್ನಾನ ಮಾಡಿದ್ಮೇಲೆ ದಾನ ಕೊಡ್ತಾರೆ. ನಿಮ್ ಮನೆಯಲ್ಲಿ ಹೇಗ್ ಪದ್ಧತಿ ಇದೆ ಹಾಗೆ ಮಾಡಿ. ಈಗ ನಮ್ಮ ಮನೇಲಿ ಯಾವ್ದು ಪದ್ಧತಿ ಇಲ್ಲ, ಮುಂಚೆಯಿಂದನೂ ಯಾವ್ದು ಮಾಡಿಲ್ಲ, ನಾವ್ ವಿಡಿಯೋ ನೋಡಿ ಕೊಡ್ತಾ ಇದ್ದೀವಿ ಅನ್ನೋದಾದ್ರೆ, ನಿಮ್ಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅನುಕೂಲ ಇತ್ತಂದ್ರೆ ಕೊಟ್ಟು ಸ್ನಾನ ಮಾಡಿ. ಇಲ್ಲ ನಮ್ಗೆ ಅನುಕೂಲ ಇಲ್ಲ ಅಂದ್ರೆ ಸ್ನಾನ ಆದ ತಕ್ಷಣ ನೀವು ಗುಡಿಗೆ ಅಥವಾ ಮನೆಗ್ ಬಂದವ್ರಿಗೆ ಯಾರಿಗಾದ್ರೂ ದಾನ ಮಾಡ್ಬೋದು. ನಮ್ಮ ಮನೇಲಾದ್ರೆ ನಾವು ದಾನ ಕೊಟ್ಟ ಮೇಲೆ ಸ್ನಾನ ಮಾಡ್ತೀವಿ. ಅನುಕೂಲ ಇಲ್ಲ ಅಂದ್ರೆ ಸ್ನಾನ ಮಾಡಿ ಕೂಡ ದಾನ ಕೊಡ್ಬೋದು. ಇದು ನಾವು ಭೋಗಿ ದಿನನೇ ಮಾಡ್ಬೇಕು. ಆಕ್ಚುಲ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಅನುಕೂಲ ಆದ್ರೆ ಭೋಗಿ ದಿನನೇ ಮಾಡಿ. ಭೋಗಿ ದಿನ ಅನುಕೂಲ ಇಲ್ಲ ಅಂದ್ರೆ ಹಬ್ಬದ ದಿನ ಕೂಡ ಕೊಡ್ಬೋದು, ಇಲ್ಲ ನೆಕ್ಸ್ಟ್ ದಿನ ಕರಿರುತ್ತಲ್ಲ ಅವತ್ತು ಕೂಡ ಕೊಡ್ಬೋದು. ಮೊದ್ಲೆಲ್ಲ ಹಾಂಡೆಯಲ್ಲಿ ನೀರ್ ಕಾಸ್ತಾ ಇದ್ರು. ಅವಾಗ ಹಾಂಡೆ ಒಳಗಡೆ ನಮ್ಮ ಅಜ್ಜಿ ಒಂದ್ ಅರ್ಶಿನ ಕೊಂಬು, 4 ಬಾರೆಹಣ್ಣು, ಹಾಗೆ ಗೆಜ್ಜರಿ 4 ಪೀಸ್ ಕಟ್ ಮಾಡಿ ಉದ್ದುದಕ್ಕೆ ಗೆಜ್ಜರಿ ಹಾಕಿ ಸ್ವಲ್ಪ ಎಳ್ಳು ಕೂಡ ನೀರಲ್ಲೇ ಹಾಕಿ ಕಾಯಿಸ್ತಾ ಇದ್ರು. ಬಟ್ ಇವಾಗ ನಾವೆಲ್ಲ ಹಾಂಡೆಯಲ್ಲಿ ಕಾಸೋದೇ ಯಾರು ಇಲ್ಲಲ್ಲ, ಈಗೆಲ್ಲ ಗ್ಲೀಸರ್ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಬಿಸಿನೀರಲ್ಲೇ ಸ್ವಲ್ಪ ಎಳ್ಳು ಮತ್ತೆ 4 ಬಾರೆಹಣ್ಣು, 4 ಗೆಜ್ಜರಿ ಪೀಸು, ಹಾಗೆ ಒಂದು ಅರ್ಶಿನ ಕೊಂಬು. ಹೆಣ್ಮಕ್ಳಾದ್ರೆ ಅರ್ಶಿನ ಹಚ್ಕೊಂಡು ಸ್ನಾನ ಮಾಡ್ತೀವಿ, ಗಂಡ್ ಮಕ್ಳು ಅರ್ಶಿನ ಹಚ್ಕೊಳಲ್ಲ. ಹಾಗಾಗಿ ಒಂದ್ ಚಿಕ್ಕ ಕೊಂಬು ನೀರಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ಚಳಿಗಾಲ ಹೆಂಡಲ್ಲ, ಎಲ್ಲರಿಗೂ ಮೈ ಎಲ್ಲ ಒಡೆದ್ಬಿಟ್ಟಿರುತ್ತೆ, ಮಕ್ಕ ಎಲ್ಲ ಚುಮ್ಮು ಚುಮ್ಮು ಚುಮ್ ಅಂತ ಉರಿತಾ ಇರುತ್ತೆ. ಇವೆಲ್ಲ ಹಾಕೊಂಡು ಸ್ನಾನ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು, ಹಾಗೆ ಆರೋಗ್ಯ ಕೂಡ ಒಳ್ಳೇದು ಅಂತ ಹೇಳ್ತಾರೆ. ನಾವಾದ್ರೆ ಏನ್ ಮಾಡ್ತೀವಂದ್ರೆ ಎಳ್ಳು, ಹಸಿ ಎಳ್ಳು ಇರ್ತಾವಲ್ಲ, ಉರಿಯಕ್ಕಿಂತ ಮುಂಚೆ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ, ಪುಡಿ ಆಗುತ್ತೆ. ಆ ಪುಡಿನ ನೀವು ಮೈಗೆ, ಕೈಗೆ ಎಲ್ಲ, ಮಕ್ಕಕ್ಕೆಲ್ಲ, ತಲೆಗೆ, ಕೈಗೆ, ಕಾಲಿಗೆ ಹಚ್ಕೊಂಡು ಸ್ನಾನ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು. ಈಗ ಹುಡುಗರು, ದೊಡ್ಡವರು ಕೆಲವೊಬ್ರು ಹಚ್ಕೊಳಕ ಒಲ್ಲೆ ಅಂತಿರ್ತಾರ, ಅಂತವ್ರಿಗೆ ಸ್ವಲ್ಪ ನೀರಲ್ಲಿ ಹಾಕಿದ್ರು ಕೂಡ ನಡೆಯುತ್ತೆ. ಈಗಂತೂ ಕೆಲವು ಕಡೆ ಎಲ್ಲ ಹರಿದಾಸರು ಬರ್ತಾರೆ, ಗಂಗೆತ್ತು ಆಡಿಸ್ಕೊಂತ ಬರ್ತಾರೆ, ಅವ್ರಿಗೂ ಕೂಡ ಏನನ್ನ ದಾನ ಕೊಡ್ಬೋದು. ದಾನ ಏನೇನ್ ಕೊಡ್ಬೇಕು ಅನ್ನೋದಾಯ್ತಂದ್ರೆ, ಮೊದ್ಲು ನಾವು ಅವಾಗಿಲ್ಲ ಒಂದ್ ದಿನದ ಅಡಿಗೆ ಏನೇನ್ ಮಾಡ್ಕೊಂತಾರಲ್ಲ ಆ ಎಲ್ಲಾನು ದಾನ ಕೊಡ್ತಿದ್ರು. ಹಾಗೆ ಹೊಲದಲ್ಲಿ ಬೆಳಿತಾ ಇದ್ರು ಎಲ್ಲಾ ಬೆಳೆಗಳು ಮನೆಗೆ ಬರ್ತಾ ಇದ್ವಲ್ಲ, ಜೋಳ, ರಾಗಿ, ಮತ್ತೆ ಸಜ್ಜೆ, ಅಕ್ಕಿ ಏನ್ ಬರ್ತಾವೋ ಅವೆಲ್ಲಾನು ಸ್ವಲ್ಪ ಕಟ್ಟಿ ಇಟ್ಟು ಹರಿದಾಸರಿಗೆ ಇಲ್ಲ ಸ್ವಾಮಿಯರಿಗಾಗ್ಲಿ ಅಥವಾ ಬ್ರಾಹ್ಮಣ್ಸಿಗಾಗ್ಲಿ ಮನೆಗೆ ಕರೆದು ದಂಪತಿ ಸಹಿತ ದಾನನ ಕೊಡ್ತಾ ಇದ್ರು. ಈಗ ನಾವು ಯಾರಿಗೂ, ಎಲ್ಲರೂ ಸಿಟಿ ಲೆವೆಲ್ ಅಲ್ಲಿ ಇರ್ತಾ ಇದೀವಿ, ಯಾರ್ದು ಸ್ವಲ್ಪ ಹೊಲಗಳ ಕಡಿಮೆ ಬೆಳೆ, ಹಾಗಾಗಿ ನಾವೆಲ್ಲಾನು ಕೊಂಡೇ ತರ್ತೀವಲ್ಲ. ಹಾಗಾಗಿ ನೀವು ಏನ್ ಕೊಟ್ರು ಕೂಡ ನಡೆಯುತ್ತೆ. ಮುಖ್ಯವಾಗಿ ಕೊಡ್ಬೇಕಾಗಿರುವಂತದ್ದು ಎಳ್ಳು, ಬೆಲ್ಲ, ಮತ್ತೆ ಅಕ್ಕಿ, ಬೇಳೆ, ಅಥವಾ ನೀವ್ ಏನಾದ್ರು ಕಾಯಿಪಲ್ಲೆ ತಂದಿರ್ತೀರಲ್ಲ, ಎಲ್ಲ ಕಾಯಿಪಲ್ಲೆ ಸ್ವಲ್ಪನ ಇಡ್ಬೇಕು. ಅದ್ರ ಜೊತೆಗೆ ಮುಖ್ಯವಾಗಿ ಕುಂಬಳೆಕಾಯಿನ ದಾನ ಕೊಡ್ಬೇಕು. ಅವತ್ತು ಕುಂಬಳೆಕಾಯಿನ ದಾನ ಕೊಡೋದ್ರಿಂದ ಭೂದಾನ ಮಾಡಿದಷ್ಟು ಪುಣ್ಯ ಸಿಕ್ಕತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮ್ಗೆ ಒಂದು ಕೊಡಕ್ಕಾಗಿಲ್ಲ ಅಂದ್ರು ಈಗೆಲ್ಲ ಮಾರ್ಕೆಟ್ ಅಲ್ಲಿ ಈ ಹಬ್ಬದ ಮುಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಟ್ಟಿರ್ತಾರೆ. ಒಂದ್ ಚಿಕ್ಕ ಪೀಸ್ ಆದ್ರೂ ಕೂಡ ನೀವು ದಾನ ಕೊಡೋದ್ರ ಜೊತೆಗೆ ಇಡ್ಬೇಕು. ಒಂದ್ ದಿನಕ್ಕೆ ಏನೇನ್ ಅಡಿಗೆ ಮಾಡ್ಕೊಬೇಕು ಅವೆಲ್ಲಾನು ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಅಷ್ಟು ಆಗಿಲ್ಲ ಅಂದ್ರೂ ಕೂಡ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಅರಿಶಿಣ, ಸಾಸ್ವಿ, ಜೀರಿಗೆ, ಹಾಲು, ಮೊಸರು, ತುಪ್ಪ, ನಿಮ್ಗೆ ಏನೇನ್ ಸಾಧ್ಯನೋ ನೀವು ಹಬ್ಬಕ್ಕೆ ಏನೇನ್ ತಂದಿರ್ತಾರಲ್ಲ ತರವಾಗಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಕಾಯಿಪಲ್ಲೆ ಎಲ್ಲಾನು ಕೂಡ ಒಂದು ಮರದಲ್ಲಿ ಇಟ್ಟು ಕೊಡಿ. ಒಂದ್ರ ಬೇರೆ ಬೇರೆ ಮಾಡಿ ಇಡಿ, ಯಾಕಂದ್ರೆ ನಾವೆಲ್ಲ ಕಲ್ಸಿ ಕೊಟ್ಟಾಗ ಮಿಕ್ಸ್ ಆದ್ರೆ ಅವ್ರಿಗೂ ಕೂಡ ಯೂಸ್ ಆಗೋದಿಲ್ಲಲ್ಲ. ಹಾಗಾಗಿ ನೀವು ಸ್ವಲ್ಪನೇ ಕೊಡಿ, ಎಷ್ಟು ಕೊಡ್ತೀರೋ ಅಷ್ಟೆಲ್ಲ ಮಾಡಿ ಒಂದು ಮರ ತಗೊಳ್ಳಿ. ಇದಕ್ಕೇನ್ ಹೊಸ ಮರ ತಗೋಬೇಕಂತೇನಿಲ್ಲ, ನೀವು ಮನ್ಯಾಗ ಯೂಸ್ ಮಾಡ್ತಾ ಇರ್ತೀರಲ್ಲ ಅದೇ ಮರದಲ್ಲಿ ನೀವೆಲ್ಲ ನಿಮ್ ಮನೆಗೆ ಏನೇನಾಯ್ತು, ಮುಖ್ಯವಾಗಿ ಎಳ್ಳು, ಬೆಲ್ಲ ಅಂತೂ ಕೊಡ್ಲೇಬೇಕು. ಅದ್ರ ಜೊತೆಗೆ ನಿಮ್ ಮನೇಲಿ ಇರುವಂತ ಕೆಲವು ಈಗೆಲ್ಲ ಕೊಂಡು ತರೋವೇ ಅಲ್ಲ, ಹಾಗಾಗಿ ನೀವು ತರುವಾಗನೇ ಸ್ವಲ್ಪ ಉದ್ದಿನ ಬೇಳೆ ಆಗ್ಲಿ ಇಟ್ಟು ನಿಮ್ಗೆ ಏನಿರುತ್ತೋ ಮನೆಯಲ್ಲಿ ಅದೆಲ್ಲಾನು ಕೊಟ್ರು ಚಲೋದೆ. ಎಲ್ಲ ಒಂದ್ ಮರದಲ್ಲಿ ಇಟ್ಟು ಅದ್ರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ವಸ್ತ್ರದಾನ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದಲ್ಲ. ಅದರಲ್ಲಿ 2 ಬ್ಲೌಸ್ ಪೀಸ್ ಆಗ್ಲಿ ಅಥವಾ ಒಂದು ಶೆಲ್ಲೆ, ಒಂದ್ ಟವಲ್ ಅಂತೀವಲ್ಲ ಅದಿಟ್ರು ಕೂಡ ಒಂದು ವಸ್ತ್ರದಾನ ಮಾಡ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಎಲೆ ಅಡಿಕೆ, ಸ್ವಲ್ಪ ದಕ್ಷಿಣೆ. ನಾವೇನೇ ದಾನ ಮಾಡಿದ್ರೆ ದಕ್ಷಿಣ ಸಹಿತ ದಾನ ಮಾಡಿದ್ರೆ ಅದ್ರ ಪುಣ್ಯ ನಮ್ಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲೆ ಅಡಿಕೆ ದಕ್ಷಿಣೆ ಇಟ್ಟು ಅದರಲ್ಲಿ ಅವ್ರಿಗೆ ಬಂದಿರುವಂತ, ನೀವ್ ಯಾರಿಗ್ ಕರೆದಿರ್ತಾರಲ್ಲ ಮನೆಗೆ ಕರೆದ್ರೆ ಮನೇಲಿ ಅವ್ರಿಗೆ ಕೂಡ್ಸಿ ಮಣೆ ಅಥವಾ ಚೇರ್ ಹಾಕಿ ಕೂಡ್ಸಿ ಕುಂಕುಮ ಹಚ್ಚಿ ಈ ದಾನನ ಕೊಡ್ಬೇಕು. ಕೊಟ್ಮೇಲೆ ಅವರು ಮತ್ತೆ ಒಂದ್ ಚೀಲ ತಗೊಂಡು ಆ ಚೀಲದಲ್ಲಿ ಎಲ್ಲ ಸಾಮಾನ್ ಇಟ್ಕೊಂಡು ಮತ್ತೆ ನಿಮ್ ಮರ ನಿಮ್ಗೆ
ವಾಪಸ್ ಕೊಡ್ತಾರೆ. ನಮ್ ಮನೆಗ್ ತರ್ಸಕ್ ಅನುಕೂಲ ಇಲ್ಲ ಅಂದ್ರೆ ಯಾವ್ದಾದ್ರು ಗುಡಿಗಳಲ್ಲಿ, ಮಠಗಳಲ್ಲಿ, ಅಥವಾ ನಿಮ್ ಮನೆ ಮುಂದೆ ಯಾರಾದ್ರೂ ಹೋಗ್ತಿರ್ತಾರಲ್ಲ, ಹೇಳಿದನ ನಾವೆಲ್ಲ ಹರಿದಾಸರು, ಈ ಹಬ್ಬದಲ್ಲಿ ಬಹಳ ಜನ ಕೇಳೋದಕ್ಕೆ ಕೂಡ ಬರ್ತಾರೆ. ಹಾಗಾಗಿ ನೀವು ಅವ್ರಿಗೂ ಕೊಟ್ರು ಕೂಡ ನಡೆಯುತ್ತೆ. ಇನ್ನ ಮುಖ್ಯವಾಗಿ ಈ ಚಳಿಗಾಲ ಅಲ್ಲ, ಹಾಗಾಗಿ ನೀವು ಕಂಬಳಿ ಆಗ್ಲಿ ಅಥವಾ ಒದ್ಕೊಳ್ಳೋ ಬೆಡ್ಶೀಟ್ಗಳಾಗ್ಲಿ ಇವುಗಳನ್ನ ದಾನ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹೇಗೆ ಸ್ನಾನ ಮಾಡ್ಬೇಕು, ಏನೇನ್ ದಾನ ಕೊಡ್ಬೇಕು ಅಂತ. ಇವುಗಳಲ್ಲಿ ಎಷ್ಟಾದ್ರೂ ಸ್ವಲ್ಪನಾದ್ರೂ ಕೊಟ್ಟು ಈ ಹಬ್ಬದ, ಯಾಕಂದ್ರೆ ಸಂಕ್ರಾಂತಿ ಪುಣ್ಯಕಾಲ, ಮಕರ ರಾಶಿಯಲ್ಲಿ ಬರುವಂತ ಸಂಕ್ರಾಂತಿ, ಇದು ಪುಣ್ಯಕಾಲದ ಸಂಕ್ರಾಂತಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು 3 ದಿನದಲ್ಲಿ ನಿಮ್ಗೆ ಯಾವತ್ತು ಅನುಕೂಲ ಆಗುತ್ತೋ ಅವತ್ತು ಈ ರೀತಿ ಸ್ನಾನ ಮಾಡಿ, ಹಾಗೆ ಈ ರೀತಿ ದಾನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.